ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಸುಜಾತ ಫ್ಯಾಷನ್. ಹಿಂದಿನ ದಿನದಲ್ಲಿ ಇದರದ್ದು ಕಟಿಂಗ್ ವಿಡಿಯೋನು ತೋರಿಸಿದ್ದೀನಿ, ಹಾಗೆ ಅರ್ಧ ಸ್ಟಿಚಿಂಗ್ ವಿಡಿಯೋನು ತೋರಿಸಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ಇವೆಲ್ಲನೂ ಸ್ಟಿಚ್ ಮಾಡಿ ಫಿಟ್ಟಿಂಗ್ ಮಾಡೋದನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊಳ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದೇ ರೀತಿ ಟೈಲರಿಂಗ್ ವೀಡಿಯೋಸು, ಫ್ಯಾಷನ್ ಬಗ್ಗೆ ಎಲ್ಲ ವೀಡಿಯೋಸು ಹಾಕ್ತಾ ಇರ್ತೀನಿ. ಇಲ್ಲಿ ನೋಡಿ, ಇಲ್ಲೊಂದು ಸ್ವಲ್ಪ ಕ್ರಾಸ್ ಆಗಿ ಬಟ್ಟೆ ಇದೆ. ಸೊ ಇದನ್ನು ನಾನು ಸ್ಟ್ರೈಟ್ ಮಾಡಿಕೊಂಡು ಇವಾಗ ಲೆಂತಿಗೆ ಕರೆಕ್ಟ್ ಬಂದ ಇಲ್ವಂತ ಅಳತೆ ಬ್ಲೌಸ್ ನೋಡಿದ್ದೀನಿ. ನೋಡಿ, ಇದು ಹುಕ್ ಸೈಡಿಂದು, ಕೆಳಗಡೆದು ಬೆನ್ನಿಂದು ಸೀದಾ ಇರಬೇಕು, ಹಾಗೆ ಫ್ರಂಟಿಂದು ಈ ರೀತಿ ಉಲ್ಟಾದ್ದು ಅದ್ರ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡಬೇಕಾಗತ್ತೆ. ನೋಡ್ಕೊಳ್ಳಿ ಯಾವ ಪಾರ್ಟು ಯಾವ ಕಡೆ ಬರುತ್ತೆ ಅಂತ. ಹುಕ್ ನಾವು ಅಟ್ಯಾಚ್ ಮಾಡೋ ಪಾರ್ಟು ಈ ಕಡೆ ಬರುತ್ತೆ. ಈ ರೀತಿ ಉಲ್ಟಾ ಇಟ್ಕೊಂಡ್ರೆ ಗೊತ್ತಾಗೇ ಆಗುತ್ತೆ. ಇಟ್ಕೊಂಡು ಸ್ಟಿಚ್ ಮಾಡಬೇಕು ಅದನ್ನು, ಶೋಲ್ಡರ್ನ ಮೊದಲಿಗೆ ಹಾಗೆ ಎಂಡಿಗೆ ಇದನ್ನು ಮೊದಲಿಗೆ ಹಾಗೆ ಎಂಡಿಗೆ ಲಾಕ್ ಮಾಡೋದನ್ನು ಮರಿಬೇಡಿ. ಲಾಕ್ ಮಾಡ್ಕೊಳ್ಳಿಲ್ಲ ಅಂದರೆ ಸ್ಟಿಚಸ್ಸು ಬಿಚ್ಕೊಳ್ಳುತ್ತೆ. ಇವಾಗ ಇನ್ನೊಂದು ಪಾರ್ಟ್ ಕೂಡ ಈ ರೀತಿಯಾಗಿ ಇಟ್ಟು ಸ್ಟಿಚ್ ಮಾಡ್ಕೊಳ್ತೀನಿ. ಇದ್ರದ್ದು ಕಟಿಂಗ್ ವಿಡಿಯೋ ಬೇಕಾದರೆ ನಾನು ಲಾಸ್ಟ್ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ, ಕಟ್ಟಿಂಗು ಹಾಗೆ ಅರ್ಧ ಸ್ಟಿಚಿಂಗಿದು. ನೀವು ಹೋಗಿ ನೋಡ್ಬೋದು. ತುಂಬ ಸಿಂಪಲ್ಲಾಗಿ ಅರ್ಥ ಆಗೋ ರೀತಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದೀನಿ. ಶೋಲ್ಡರು ಡಬಲ್ ಸ್ಟಿಚ್ ಹಾಕಬೇಕಾಗತ್ತೆ. ಡಬಲ್ ಸ್ಟಿಚ್ ಹಾಕಿ ರೆಡಿ ಆಯಿತು. ಸೊ ಎರಡು ಕೂಡ ಎರಡೆರಡು ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಇನ್ನು ನೋಡಿ, ಇದನ್ನು ಈ ರೀತಿ ಇಟ್ಕೊಂಡು ಆರ್ಮೋಲ್ ಎಲ್ಲ ಕರೆಕ್ಟ್ ಇದೆ ಇಲ್ಲ ನೋಡ್ಕೋಬೇಕು. ನೋಡಿಕೊಂಡು ಇವಾಗ ಕಟ್ ಮಾಡಬೇಕಾಗುತ್ತೆ. ಆರ್ಮೋಲ್ ಕರೆಕ್ಟ್ ಇಲ್ಲ ಅಂತಂದರೆ ನೋಡಿ, ನಂದು ಇಲ್ಲಿಗೆ ಕರೆಕ್ಟ್ ಇದೆ, ಬಟ್ ಇಲ್ಲಿ ಆರ್ಮೋಲು ಜಾಸ್ತಿ ಬರ್ತದೆ. ಸೊ ನಮ್ಮದು ಫ್ರಂಟಿದ ಆರ್ಮೋಲ್ ಎಲ್ಲಿಗಿದೆ ಅಲ್ವಾ. ಸೊ ನೋಡಿ, ಆ ರೀತಿ ಇಟ್ಕೊಂಡು ಇಲ್ಲಿಗೆ ಒಂದು ಸ್ವಲ್ಪ ಕ್ರಾಸಲ್ಲಿ ಒಂದು ಅರ್ಧ ಇಂಚು ಜಾಸ್ತಿ ಇಟ್ಕೊಂಡು ಈ ರೀತಿ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗ ನಾವು ಕಟ್ ಮಾಡಬೇಕಾಗತ್ತೆ. ನೋಡಿ, ಇದು ಅಳತೆ ಬ್ಲೌಸು. ಇದನ್ನು ಮೊನ್ನೆ ನಾನು ಸ್ಟಿಚ್ ಮಾಡಿಕೊಟ್ಟಿದ್ದೆ. ಇದು ವಿಡಿಯೋ ಹಾಕಿದ್ದೀನೋ ಇಲ್ವೋ ನೆನಪಿಲ್ಲ ನನಗೆ. ಇಲ್ಲಿ ನೋಡಿ, ಇದು 8.5 ಬರ್ತಾಯಿದೆ ಚೆಸ್ಟು. ಸೊ 8.5ಗೆ ಇದನ್ನು ಇಲ್ಲಿ ಮಾರ್ಕ್ ಹಾಕ್ಕೊಳ್ಳೋಣ. ನೋಡಿ, ಇಲ್ಲಿಗೆ 8.5 ಬರ್ತಾಯಿದೆ. ಇಲ್ಲಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಇವಾಗ ಈ ಆರ್ಮೋಲ್ನ ನಾನು ಕಟ್ ಮಾಡ್ಕೋತೀನಿ. ರೌಂಡ್ ಶೇಪ್ ಇದ್ದಲ್ಲಿ ಒಂದು ಅರ್ಧ ಇಂಚು ಜಾಸ್ತಿ ಇಟ್ಕೊಂಡು ಸ್ಟಿಚ್ ಮಾಡಬೇಕು. ನೋಡಿ ಇಲ್ಲಿ. ಸೊ ಇವಾಗ ಈ ಚೆಸ್ಟ್ ಪಾರ್ಟಿಗೆ ಒಂದು ನಾಚು ಹಾಕ್ಕೊಳ್ತೀನಿ. ಈ ಥರನೇ ಈ ಕಡೆ ಸಹ ಮಾಡಬೇಕು. ಇದನ್ನು ಕರೆಕ್ಟಾಗಿ ಇಟ್ಕೊಂಡು ಈ ರೀತಿ ಮಾಡೋದ್ರಿಂದ ಆರ್ಮೋಲ್ ಪ್ರಾಬ್ಲಮ್ಮು ಬರೋದಿಲ್ಲ. ತುಂಬ ಜನ ಆರ್ಮೋಲ್ ಪ್ರಾಬ್ಲಮ್ ಅಂತಾರಲ್ವ. ಸೊ ಇದೇ ರೀತಿ ಮಾಡ್ಕೊಳ್ಳೋದ್ರಿಂದ ಖಂಡಿತ ಅವ್ರದ್ದು ಆರ್ಮೋಲ್ ಪ್ರಾಬ್ಲಮ್ ಬರೋದಿಲ್ಲ. ಈ ರೀತಿ ನೋಡ್ಕೊಳ್ಳೋದೆ ಹೇಗೋ ಹಚ್ಕೊಂಡಿರ್ತಾರಲ್ವ. ಸೊ ಹಾಗಾಗಿ ಇಲ್ಲಿನೇ ಆರ್ಮೋಲ್ ಪ್ರಾಬ್ಲಮ್ ಅನ್ನೋದು ಬರುತ್ತೆ. ಕಂಕುಳ ಎರಡೂ ಕೂಡ ಒಂದೇ ಕಡೆ ಕೂರಲ್ಲ. ಇದೇ ಸಲುವಾಗಿನೇ ಈ ರೀತಿ ಹೆಚ್ಚು ಕಡಿಮೆ ಬಂದರೆ ಎರಡೂ ಕೂಡ ಒಂದೇ ಸರಿಯಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ನಾವು ಕಟ್ ಮಾಡ್ಕೊಳ್ದೆ ಇರೋದಕ್ಕೆ ಕಾರಣ ಆರ್ಮೋಲ್ ಪ್ರಾಬ್ಲಮ್ ಅನ್ನುವಂಥದ್ದು ಬರುತ್ತೆ. ಇಲ್ಲಿ ನೋಡಿ, ಬ್ಯಾಕ್ ಸೈಡು ಒಂದು ಸ್ವಲ್ಪ ಈ ಕಡೆನೂ ಜಾಸ್ತಿ ಇತ್ತು. ಸೊ ಜಾಸ್ತಿ ಇದ್ದದನ್ನು ಕರೆಕ್ಟಾಗಿ ಕಟ್ ಮಾಡಿಕೊಂಡು ಚೆಸ್ಟಿಗೆ ನಾಚು ಹಾಕೊಂಡ್ಬಿಡ್ತೀನಿ. ನೋಡಿ, ಇನ್ನೂ ಸ್ವಲ್ಪ ಜಾಸ್ತಿ ಇದೆ. ಈ ರೀತಿ ಕಟ್ ಮಾಡ್ಕೊಂಡ್ಬಿಡಬೇಕು. ಇಲ್ಲಿ ಆರ್ಮೋಲ್ ರೌಂಡ್ ಬಂದಲ್ಲಿ ಅರ್ಧ ಇಂಚು ಜಾಸ್ತಿ ಬಿಡಬೇಕು, ಅಲ್ಲಿ ಮಾತ್ರ ಬಿಡಬೇಕು. ಸೊ ಕಂಪ್ಲೀಟಾಗಿ ಇದು ರೆಡಿಯಾಗಿದೆ. ಇವಾಗ ಸ್ಲೀವ್ಸ್ನ ಏನು ನಾನು ಸ್ಟಿಚ್ ಮಾಡಿಟ್ಟಿದ್ನಲ್ವ, ಸೊ ಆ ಸ್ಲೀವ್ಸ್ನ ಇದಕ್ಕೆ ಅಟ್ಯಾಚ್ ಮಾಡಬೇಕಾಗತ್ತೆ. ನೋಡಿ, ಈ ರೀತಿ ಬಿಚ್ಕೊಂಡು ಅದನ್ನು ಸೆಂಟ್ರಲ್ಲಿ ಪಾಯಿಂಟ್ನ ಹಾಕ್ಕೊಂಡಿರಬೇಕು. ಇದನ್ನು ನಾನು ಫ್ರಂಟ್ ಶೇಪ್ ತೆಗೆದಿಲ್ಲ. ಸೊ ಈಗ ಫ್ರಂಟ್ ಶೇಪ್ ತೆಗಿತಾ ಇದ್ದೀನಿ. ನೋಡಿ, ಅರ್ಧ ಇಂಚಿಗೆ ಈ ರೀತಿ ಅರ್ಧ ಇಂಚಿಗೆ ಫ್ರಂಟ್ ಶೇಪ್ ತೆಗೆದು ಶೋಲ್ಡರ್ ಜಾಯಿಂಟ್ ಏನು ಮಾಡಿರ್ತೀವಲ್ವ, ಇಲ್ಲಿ ನಾಚ್ ಹಾಕಿದ್ದೀನಿ. ಈ ನಾಚು ಹಾಗೆ ಶೋಲ್ಡರ್ ಜಾಯಿಂಟು ಈ ರೀತಿ ಇಟ್ಕೊಂಡು ಈ ಥರ ಫ್ರಂಟಿಗೆ ಈ ರೀತಿ ನೋಡ್ಕೋಬೇಕು. ಸೊ ನೋಡಿ, ಕರೆಕ್ಟಾಗಿದೆ. ಇವಾಗ ಇಲ್ಲಿಂದ ಸ್ಟಿಚ್ ಮಾಡಿಕೊಂಡು ಬರ್ತೀನಿ ನಾನು. ಒಂದು ಅರ್ಧ ಇಂಚಿಗೆ ಸ್ಟಿಚ್ ಮಾಡಬೇಕಾಗುತ್ತೆ. ಜಾಸ್ತಿ ಎಡ್ಜಿಗೆ ಸ್ಟಿಚ್ ಮಾಡೋಕ್ಕೆ ಹೋಗಬೇಡಿ. ಒಂದು ಅರ್ಧ ಇಂಚ್ ಬಟ್ಟೆ ಬಿಟ್ಟು ಸ್ಟಿಚ್ ಮಾಡಿ. ಎಡ್ಜಿಗೆ ಸ್ಟಿಚ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಬಟ್ಟೆ ಎಳೆ ಬಿಟ್ಕೊಂಡು ತುಂಬ ಬೇಗ ಬ್ಲೌಸ್ ಅನ್ನುವಂಥದ್ದು ಹಾಳಾಗುತ್ತೆ. ಸೊ ಅರ್ಧ ಇಂಚು ಬಿಟ್ಟು
ಸ್ಟಿಚ್ ಹಾಕೋಬೇಕು. ನೋಡಿ ಈ ರೀತಿ ಅದೇನು ಆರ್ಮೂಲ್ ಇರುತ್ತಲ್ವ ಶೇಪು, ಅದೇ ಶೇಪಲ್ಲಿ ಸ್ಲೀವ್ಸ್ನ ಇಡ್ತಾ ಹೋಗಿ ಸ್ಟಿಚ್ ಮಾಡ್ಕೋಬೇಕು. ಸೊ ಇವಾಗ ಮತ್ತೆ ಈ ರೀತಿ ಟರ್ನ್ ಮಾಡಿ ಇನ್ನೊಂದು ಸ್ಟಿಚ್ ಹಾಕೋತಾ ಇದ್ದೀನಿ. ಡಬಲ್ ಸ್ಟಿಚ್ ಹಾಕೋಬೇಕು. ಸಿಂಗಲ್ ಸ್ಟಿಚ್ ಆದರೆ ಬಿಚ್ಕೊಳ್ಳುತ್ತೆ. ಸೊ ಹಾಗಾಗಿ ಡಬಲ್ ಸ್ಟಿಚ್ಚು ಹಾಕೋಬೇಕಾಗತ್ತೆ. ಸೊ ನೋಡಿ ಇವಾಗ ಆ ಕಡೆದಾಯಿತು. ಈ ಕಡೆದು ಕೂಡ ಅದೇ ರೀತಿಯೇ ಹಚ್ಕೋಬೇಕಾಗತ್ತೆ. ಸ್ಲೀವ್ಸ್ನ ಹಚ್ಚುವಾಗ ನಿಧಾನವಾಗಿ ಹಚ್ಚಿ, ಯಾಕಂದರೆ ನೀವು ಸ್ಲೀವ್ಸ್ನ ಎಳೆದು ಹಚ್ಚೋಕೆ ಹೋಗಬೇಡಿ. ಎಳೆದು ಹಚ್ಚೋದ್ರಿಂದ ಏನಾಗುತ್ತೆ, ರಿಂಕಲ್ಸ್ ಅನ್ನುವಂಥದ್ದು ಬರುತ್ತೆ. ರಿಂಕಲ್ಸ್ ಪ್ರಾಬ್ಲಮ್ ಅಂತಾರಲ್ವ. ಸೊ ಅದು ಇದೇ ಕಾರಣಕ್ಕಾಗೋದು. ಸ್ಲೀವ್ಸು ಆರ್ಮೂಲಿಗೆ ಸಣ್ಣದಾಗ್ತಿದ್ರೆ ಏನು ಮಾಡ್ತಾರೆ ಕೆಲವರು, ಅದನ್ನು ಎಳೆದು ಹಚ್ಚಿ ಸರಿ ಮಾಡೋಕ್ಕೆ ಹೋಗ್ತಾರೆ. ಅದೇ ಮಾಡೋದು ತಪ್ಪು. ಅದು ಆ ರೀತಿ ಎಳೆದು ಸರಿ ಮಾಡೋಕ್ಕೆ ಹೋಗಬೇಡಿ. ಅದು ಎಷ್ಟಿರುತ್ತೋ ಅಷ್ಟನ್ನೇ ಹಚ್ಚಬೇಕಾಗತ್ತೆ. ಕಡಿಮೆ ಆಯ್ತಂದ್ರೆ ಬೇರೆ ಎಕ್ಸ್ಟ್ರಾ ಹಚ್ಚೋದು, ಮತ್ತೇನು ಮಾಡೋದು. ಅದು ಬಿಟ್ಟು ನಾವು ಎಳೆದು ಕಡಿಮೆ ಇರುವಂಥ ಸ್ಲೀವ್ಸನ್ನ ಅದಕ್ಕೆ ಅಡ್ಜಸ್ಟ್ ಮಾಡ್ತೀವಿ ಅಂದರೆ ಆ ರೀತಿ ರಿಂಕಲ್ಸ್ ಪ್ರಾಬ್ಲಮ್ ಆಗುತ್ತೆ. ಸೊ ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಇದು ಏನಿರುತ್ತೆ ಸುಮ್ಮನೆ ಕೊಡ್ತಾ ಹೋಗೋದು ಅಷ್ಟೇ. ಅದು ಎಲ್ಲಿವರೆಗೆ ಬರುತ್ತೆ ಅಲ್ಲಿವರೆಗೆ ಮಾತ್ರ. ಅದನ್ನು ನಾವು ಎಳೆದು ಕೊಡೋಕ್ಕೆ ಹೋಗಬಾರ್ದು. ನೋಡಿ ಈಗ ಒಂದು ಸ್ಟಿಚ್ ಆಯಿತು. ಅದ್ರ ಮೇಲೆ ಇನ್ನೊಂದು ಸ್ಟಿಚ್ಚನ್ನು ಹಾಕೋತಾ ಇದ್ದೀನಿ. ಆದಷ್ಟು ನನ್ನ ವೀಡಿಯೋಸ್ಗಳಲ್ಲಿ ಎಲ್ಲನೂ ನಾನು ಅರ್ಥ ಆಗೋ ರೀತಿಯಲ್ಲಿ ಹೇಳ್ಕೊಟ್ಟಿರ್ತೀನಿ. ನಿಮಗೇನಾದರೂ ತಿಳಿದಿಲ್ಲ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಇನ್ನಷ್ಟು ಮಾಹಿತಿನ ಕೊಡ್ತೀನಿ. ನೋಡಿ ಇವಾಗ ಇವೆರಡನ್ನು ಈ ರೀತಿ ಜಾಯಿಂಟ್ ಮಾಡಿಕೊಂಡು ನಾವು ಫಿಟ್ಟಿಂಗ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಇಟ್ಕೊಂಡು ಇವಾಗ ನಾನು ಅಂದಾಜು ಮೇಲೆ ಫಿಟ್ಟಿಂಗ್ ಮಾಡ್ಕೋತಾ ಇದ್ದೀನಿ. ಅಂದಾಜು ಮೇಲೆ ಒಂದೊಂದು ಸ್ಟಿಚ್ ಹಾಕೋತೀನಿ. ನಂತರ ಆಮೇಲೆ ಎಷ್ಟು ಬೇಕೋ ಅಷ್ಟು ನಾನು ನೋಡಿ ಫಿಟ್ಟಿಂಗ್ ಮಾಡ್ಕೋತೀನಿ. ನೋಡಿ ಇಲ್ಲಿ ಈ ರೀತಿ ಶೋಲ್ಡರು ಸ್ಲೀವ್ ಸ್ಟ್ರೈಟ್ ಮಾಡಿಕೊಂಡು, ಇಲ್ಲಿ ನೋಡಿ ಇದೇನು ಆರ್ಮೋಲು ಮಾರ್ಕ್ ಹಾಕಿದ್ದೀನಿ, ಚೆಸ್ಟ್ ಮಾರ್ಕ್ ಹಾಕಿದ್ದೀನಿ ಅಲ್ವಾ, ಅದ್ರ ಸ್ಟ್ರೈಟೇ ಸ್ಟಿಚ್ ಹಾಕ್ತಾಯಿದ್ದೀನಿ ನಾನು. ನೋಡಿ ಈ ರೀತಿ ಅಲ್ಲಿವರೆಗೆ ಬಂದು ಆರ್ಮೋಲ್ವರೆಗೆ ಬಂದು ಇವಾಗ ಸ್ಲೀವ್ಸ್ ಎಷ್ಟಿದೆ ನೋಡ್ಕೋತೀನಿ. ಸ್ಲೀವ್ಸ್ ರೌಂಡಿಗೆ ಫಿಟ್ಟಿಂಗ್ ಮಾಡ್ಕೋತೀನಿ. ನೋಡಿ ಸ್ಲೀವ್ಸ್ ರೌಂಡು ಇಲ್ಲಿಗೆ ಇದೆ. ಸೊ ಇಲ್ಲಿಗೆ ಮಾರ್ಕ್ ಹಾಕೋತೀನಿ. ಇಲ್ಲಿಗೆ ಮಾರ್ಕ್ ಹಾಕ್ಕೊಂಡು ಇದನ್ನು ಇಲ್ಲಿಗೆ ಸ್ಟಿಚ್ನ ಮುಗಿಸ್ಕೋತೀನಿ. ಇದೇ ರೀತಿ ಆ ಕಡೆಯೂ ಕೂಡ ಒಂದು ನಾರ್ಮಲ್ ಸ್ಟಿಚ್ಚು ಒಂದು ಹಾಕೋತೀನಿ. ಆಮೇಲೆ ಎಷ್ಟು ಫಿಟ್ಟಿಂಗ್ ಬೇಕಲ್ವ ಅಷ್ಟು ಆಮೇಲೆ ಮಾಡ್ಕೊಳ್ಳೋಣ. ಇಲ್ಲೂ ಕೂಡ ಆ ಒಂದು ಬ್ಲೌಸ್ನ ಇಟ್ಟು ಎಷ್ಟು ಬೇಕು ಸ್ಲೀವ್ಸಿಗೆ ನೋಡಿಕೊಂಡು ಫಿಟ್ಟಿಂಗ್ ಮಾಡ್ಕೋತೀನಿ. ನೋಡಿ ಇಲ್ಲಿಗೆ ಬೇಕು, ಅಲ್ಲಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಅಲ್ಲಿಂದ ನಾವು ಸ್ಟಿಚಸ್ನ ಸ್ಟಾರ್ಟ್ ಮಾಡಬೇಕು. ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಪ್ರತಿಯೊಂದು ನೀವು ಸ್ಟಿಚ್ ಹಾಕುವಾಗಲೂ ಕೂಡ ಲಾಕ್ ಮಾಡಲೇಬೇಕು. ನೋಡಿ ಇವಾಗ ಈ ರೀತಿ ಆರ್ಮೋಲ್ ಶೇಪಿಗೆ ಜಾಯಿಂಟ್ ಮಾಡಿ ತೊಗೊಂಡು ಬಂದು ಸ್ಟ್ರೈಟಾಗಿ ಸ್ಟಿಚ್ ಹಾಕೋತಾ ಇದ್ದೀನಿ. ನೋಡಿ ಈ ರೀತಿ ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಕೊಂಡೆ. ಇವಾಗ ಬ್ಲೌಸು ಇದು ಎಷ್ಟಿದೆ ಅಳತೆ, ಎಷ್ಟು ದೊಡ್ಡದಾಯ್ತಾ ಅಥವಾ ಚಿಕ್ಕದಾಯ್ತಾ ನೋಡ್ಕೋಬೇಕಾಗುತ್ತೆ. ಈ ರೀತಿ ಒಂದಕ್ಕೊಂದು ಈ ರೀತಿ ಇಟ್ಕೊಂಡು, ನೋಡಿ ಈ ರೀತಿ ಇಟ್ಕೊಂಡು ನೋಡ್ತಾ ಹೋಗಬೇಕು. ಸೊ ನೋಡಿ ಬ್ಲೌಸ್ ಫಿಟ್ಟಿಂಗು ಕರೆಕ್ಟ್ ಬಂದಿದೆ. ನೋಡಿದ್ರಲ್ವ, ಎಲ್ಲೂ ಕೂಡ ಒಂದು ಸ್ವಲ್ಪನೂ ಜಾಸ್ತಿ ಇಲ್ಲ, ಒಂದು ಸ್ವಲ್ಪನೂ ಕಡಿಮೆ ಆಗಿಲ್ಲ. ಆ ರೀತಿ ಪರ್ಫೆಕ್ಟ್ ಫಿಟ್ಟಿಂಗ್ ಬಂದಿದೆ. ಇನ್ನು ಫಿಟ್ಟಿಂಗ್ ಆಗಿದೆ. ಸೊ ಹಾಗಾಗಿ ಏನು ಮಾಡ್ತೀನಿ ನಾನು, ಅದರ ಒಳಗಡೆ ಅಂದರೆ ಆ ಕಡೆ ಫಿಟ್ಟಿಂಗ್ದು ಲೈನ್ ಆ ಕಡೆಗೆ ಇನ್ನೂ ಒಂದು 2-3 ಸ್ಟಿಚಸ್ನ ಹಾಕೋತೀನಿ. ಅದೇ ಫಿಟ್ಟಿಂಗ್ ಏನಾದರೂ ಲೂಸದು ಆಗಿದೆ, ಇನ್ನೊಂದು ಸ್ವಲ್ಪ ಫಿಟ್ಟಿಂಗ್ ಮಾಡಬೇಕಾಗಿತ್ತು. ಫಿಟ್ಟಿಂಗ್ ಕರೆಕ್ಟ್ ಆಗಿದೆ. ಸೊ ಈಗ ನೋಡಿ ಈ ರೀತಿ ಫಿಟ್ಟಿಂಗ್ ಮಾಡ್ತಾ ಹೋಗಬೇಕು ಅಷ್ಟೇ. ಸೊ ಇದು ಕಂಪ್ಲೀಟ್ ಆಯಿತು. 3-4 ಸ್ಟಿಚ್ ಹಾಕಿದ್ದೀನಿ. ನೀವು ಎಷ್ಟು ಹಾಕ್ತೀರಾ ಸ್ಟಿಚ್ ಹಾಕ್ತೀರಾ ಅನ್ನೋದು ಅದು ನಿಮಗೆ ಬಿಟ್ಟಿದ್ದು. ನಾವು ಈ ಕಡೆ ಎಲ್ಲ ಒಂದು 3-4 ಸ್ಟಿಚಸ್ ಹಾಕ್ತೀವಿ. ಈ ಕಡೆಯೂ ಕೂಡ 3-4 ಸ್ಟಿಚಸ್ಸು ಹಾಕಿ ಕಂಪ್ಲೀಟ್ ಮಾಡ್ಕೋತೀನಿ. ತುಂಬಾ ನಿಮಗೆ ಅರ್ಥ ಆಗೋ ರೀತಿ ಹೇಳಿದ್ದೀನಿ. ಇನ್ನೂ ಏನಾದರೂ ಕನ್ಫ್ಯೂಸ್ ಇದ್ದರೆ ಖಂಡಿತವಾಗ್ಲೂ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು.
ಇದ್ರದ್ದು ಕಟ್ಟಿಂಗ್ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ. ಇಲ್ಲಾಂದರೆ ನಾನು ಲಾಸ್ಟ್ ಎಂಡ್ ಸ್ಕ್ರೀನಲ್ಲೇ ಹಾಕಿರ್ತೀನಿ, ನೋಡ್ಕೋಬೋದು. ಕಟ್ಟಿಂಗು ಹಾಗೆ ಸ್ಟಿಚಿಂಗ್ ಕೂಡ ನನ್ನ ಒಂದು ಚಾನಲ್ನಲ್ಲಿ ಎಲ್ಲದರ ಬಗ್ಗೆ ವೀಡಿಯೋಸ್ಗಳು ಇರ್ತವೆ. ನಿಮ್ಗೆ ಯಾವ್ದು ಬೇಕಾದರೂ ಹೋಗಿ ನನ್ನ ಚಾನಲ್ ಒಮ್ಮೆ ವಿಸಿಟ್ ಕೊಡಿ. ನೋಡಿ, ಇವಾಗ ಎಕ್ಸ್ಟ್ರಾ ಈ ರೀತಿ ಜಾಸ್ತಿ ಇದೆ ಬಟ್ಟೆ ಅನ್ನುವಂಥದ್ದು ಈ ರೀತಿ ಸ್ಟ್ರೈಟಾಗಿ ಕಟ್ ಮಾಡ್ಕೋಬೇಕು. ಇದು ಕೂಡ ನೋಡಿ ರೆಡಿ ಆಯಿತು. ಇವಾಗ ನಾನು ಹುಕ್ಕು ಮನೆಯನ್ನು ಮಾಡ್ತೀನಿ. ಈ ರೀತಿ 5 ಮಾರ್ಕ್ ಹಾಕೋತೀನಿ. ಮಾರ್ಕ್ ಹಾಕ್ಕೊಂಡು ಹುಕ್ಕದು ಮನೆ ಕೂಡ ಮಾಡ್ಕೋತೀನಿ ಮಿಷಿನ್ ಮೇಲೇ. ಕಂಪ್ಲೀಟ್ ಸ್ಟಿಚಿಂಗ್ ವೀಡಿಯೋನ ನಿಮಗೆ ತೋರಿಸ್ಕೊಟ್ಟಿದ್ದೀನಿ 2 ವೀಡಿಯೋದಲ್ಲಿ. ಒಂದೇ ವೀಡಿಯೋದಲ್ಲಾದರೆ ವೀಡಿಯೋ ಲೆಂತ್ ಆಗುತ್ತೆ ಅಂತ 2 ವೀಡಿಯೋದಲ್ಲಿ ನಿಮಗೆ ಸ್ಟಿಚಿಂಗ್ದು ಕಂಪ್ಲೀಟ್ ವೀಡಿಯೋನ ತೋರಿಸ್ಕೊಟ್ಟಿದ್ದೀನಿ. ಇನ್ನೊಂದು ಸ್ಟಿಚಿಂಗ್ ವೀಡಿಯೋ ಬೇಕಂತಂದರೆ ಹಿಂದಿನ ವೀಡಿಯೋದಲ್ಲಿ ಇದೆ, ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಇಲ್ಲ ಅಂತಂದರೆ ಮೇಲೆ ಐ ಬಟನಲ್ಲಾದರೂ ಕೊಟ್ಟಿರ್ತೀನಿ. ನೋಡಿ, ಈ ರೀತಿ 5 ಹುಕ್ ಮನೆ ಕೂಡ ರೆಡಿ ಮಾಡಿಕೊಂಡೆ. ಸೊ ಇವಾಗ ಕಂಪ್ಲೀಟ್ ಒಂದು ಬ್ಲೌಸ್ ಅನ್ನುವಂಥದ್ದು ರೆಡಿ ಆಯಿತು. ಇನ್ನು ಇದಕ್ಕೆ ಡೋರಿನ ಕೊಟ್ಟರೆ ಕಂಪ್ಲೀಟಾಗಿ ಬ್ಲೌಸು ರೆಡಿ ಆಯಿತು. ರೆಡಿನೇ ಆಯಿತು ಅವ್ರ ಬ್ಲೌಸ್ ಅನ್ನುವಂಥದ್ದು. ನೋಡ್ತಾ ಇರ್ಬೋದು ಯಾವ ರೀತಿ ಫಿನಿಶಿಂಗ್ ಆಗಿ ಬಂದಿದೆ, ಯಾವ ರೀತಿ ಪರ್ಫೆಕ್ಟಾಗಿ ಆರ್ಮೋಲ್ಗಳು ಒಂದೇ ಕಡೆ ಇದೆ ಅಂತ. ನೋಡಿ ಯಾವ ರೀತಿ ಒಂದೇ ಕಡೆ ಇದೆ. ಕೆಲವೊಬ್ಬರದ್ದು ಏನಾಗುತ್ತೆ ಮೇಲೆ ಕೆಳಗೆ ಬಂದಿರುತ್ತೆ. ಸೊ ನಾನು ಹೇಳಿ ಆರ್ಮೋಲ್ ಕಟಿಂಗ್ ಮಾಡಿದ್ನಲ್ವ, ಆ ರೀತಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದ್ರೆ ಆರ್ಮೋಲು ಆ ರೀತಿ ಬರೋದಿಲ್ಲ. ಸೊ ಇವಾಗ ನೋಡಿ ಸ್ಯಾರಿ ಬಟ್ಟೆಯಲ್ಲಿ ನಾನು ಡೋರಿನ ಮಾಡ್ತಿದ್ದೇನೆ. ಒಂದು 1/4 ಇಂಚಿನಷ್ಟು ಗ್ಯಾಪ್ ಬಿಟ್ಟು ಈ ರೀತಿ ಸ್ಟಿಚ್ ಹಾಕೊಳ್ತಾ ಹೋಗಬೇಕು. ಈ ರೀತಿ ಸ್ಟಿಚ್ ಹಾಕ್ಕೊಂಡು ಲೂಪ್ ಟರ್ನರಿಂದ ಇದನ್ನು ಟರ್ನ್ ಮಾಡಬೇಕಾಗತ್ತೆ. ಎರಡು ಕೂಡ ಅದೇ ರೀತಿ ಒಂದು 1/4 ಇಂಚು, ಅಂದರೆ ನಿಮಗೆ ಎಷ್ಟು ಸಣ್ಣದು ಬೇಕಲ್ವ ಡೋರಿ, ಅಷ್ಟು ಸಣ್ಣದು ನೀವು ಸ್ಟಿಚ್ ಹಾಕೋಬೇಕು. ಸ್ವಲ್ಪ ಗ್ಯಾಪ್ ಬಿಟ್ಟು ಹಾಕೋಬೇಕಾಗತ್ತೆ. ಅದಕ್ಕಿಂತ ಕಡಿಮೆ ಹಾಕೊಳಕ್ಕೆ ಹೋಗಬೇಡಿ. 1 ಗೆರೆ 2 ಗೆರೆ ಈ ರೀತಿ ಸ್ವಲ್ಪ ಒಂದು 1/4 ಇಂಚ್ ಮೇಲೇ ಗ್ಯಾಪ್ ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ತುಂಬ ಚಿಕ್ಕದಾದರೆ ಕಡ್ಡಿ ಸಹ ಹೋಗೋದಿಲ್ಲ ಅದಕ್ಕೆ. ನೋಡಿ ಇವಾಗ 2 ಕೂಡ ರೆಡಿ ಆಯಿತು. ಇವಾಗ ಲೂಪ್ ಟರ್ನರಿಂದ ಇದನ್ನು ಟರ್ನ್ ಮಾಡಬೇಕಾಗತ್ತೆ. ಈ ರೀತಿ ಒಂದು ಕಡೆ ಕಟ್ ಮಾಡಿಕೊಂಡು ಲೂಪ್ ಟರ್ನರ್ನ ಇದ್ರೊಳಗಡೆ ಹಾಕ್ತೀನಿ. ಲೂಪ್ ಟರ್ನರಿಂದ ಇದ್ರೊಳಗಡೆ ಹಾಕಿ ಇದನ್ನು ಟರ್ನ್ ಮಾಡ್ಕೋತೀನಿ. ಲೂಪ್ ಟರ್ನರಲ್ಲಿ ಯಾವ ರೀತಿ ಡೋರಿನ ಟರ್ನ್ ಮಾಡೋದು ಅಂತ ಇದರಲ್ಲಿ ನಾನು ಹೇಳ್ತಾ ಇಲ್ಲ, ಯಾಕಂತಂದರೆ ಅದು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಆ ವಿಡಿಯೋ ಒಮ್ಮೆ ಹೋಗಿ ಚೆಕ್ ಮಾಡಿ. ಲೂಪ್ ಟರ್ನರಲ್ಲಿ ಯಾವ ರೀತಿ ಒಂದು ಡೋರಿನ ಮಾಡೋದು ಅಂತ ತುಂಬ ಡೀಟೇಲಾಗಿ ಹೇಳಿಕೊಟ್ಟಿದ್ದೀನಿ. ನೀವು ಆ ಒಂದು ವಿಡಿಯೋನ ನೋಡ್ಕೋಬೋದು. ಎಷ್ಟು ತುಂಬ ಸುಲಭವಾಗಿ ಹೇಳಿಕೊಟ್ಟಿದ್ದೀನಿ. ಇದರಲ್ಲಿ ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿಲ್ಲ, ಅದರಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಹೋಗಿ ನೀವು ನೋಡ್ಕೋಬೋದು. ನೋಡಿ ರೆಡಿ ಆಯಿತು. ನೋಡಿ ನಾನು ಡಿಸ್ಕ್ರಿಪ್ಷನಲ್ಲೇ ಕೊಟ್ಟಿರ್ತೀನಿ. ಆದರೆ ಸೊ ನೋಡಿ ಈ ರೀತಿ ಟರ್ನ್ ಮಾಡಿದಾಗ ಈ ರೀತಿ ಸಣ್ಣದಾಗಿ ಡೋರಿ ಬಂತು. ನೋಡಿ ಈ ರೀತಿಯಾಗಿ ಸಣ್ಣದಾಗಿ ಡೋರಿ ಬಂದಿದೆ. ಎಷ್ಟು ಚೆನ್ನಾಗಿ ಡೋರಿ ಬಂದಿದೆ ಅಂದರೆ ಅಷ್ಟು ಸಣ್ಣದಾಗಿ ಬಂದಿದೆ. ನಾವು ಅದನ್ನು ಸ್ಟಿಚ್ ಮಾಡ್ಕೊಳ್ಳೋದ್ರಲ್ಲಿ ಇರುತ್ತೆ, ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ತೀವಲ್ವ, ಸೊ ಆ ರೀತಿಯಲ್ಲಿ ನಮಗೆ ಡೋರಿ ಅನ್ನುವಂಥದ್ದು ಸಿಗತ್ತೆ. ನೋಡಿ 2 ಡೋರಿ ಕೂಡ ರೆಡಿ ಆಯಿತು. ಇವಾಗ ಡೋರಿನ ಅಟ್ಯಾಚ್ ಮಾಡೋಣ, ಬ್ಲೌಸ್ಗೆ ಡೋರಿನ ಅಟ್ಯಾಚ್ ಮಾಡೋಣ. ಅದಕ್ಕೂ ಮುಂಚೆ ಅದಕ್ಕೆ ಡೋರಿಗೆ ಕೆಳಗಡೆ ಮಗ್ಗುಗಳನ್ನ ಮಾಡೋಣ.
ನೋಡಿ ಈ ರೀತಿ ಅದರದ್ದು ಬಾರ್ಡರ್ ಪೀಸ್ ಉಳಿದಿತ್ತು. ಸೊ ಬಾರ್ಡರ್ ಪೀಸು ಕಟ್ ಮಾಡಿ ತೊಗೊಂಡು ಇದರಲ್ಲೇ ಮಗ್ಗು ಮಾಡ್ತಾಯಿದ್ದೀನಿ ಡೋರಿಗೆ. ನೋಡಿ ಈ ರೀತಿ ಒಂದು 2 ಇಂಚಿಂದು ಬಾರ್ಡ್ರನ್ನ ಕಟ್ ಮಾಡಿಕೊಂಡು ಈ ರೀತಿ ಡೋರಿಗೆ ಮಗ್ಗನ್ನ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಅವರು ಗ್ರ್ಯಾಂಡ್ ಬೇಡ, ಅಷ್ಟೇ ಸಿಂಪಲ್ ಅಂತಲೇ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ಎಲ್ಲೂ ಕೂಡ ಅವ್ರಿಗೆ ಗ್ರ್ಯಾಂಡಾಗಿ ಸ್ಟಿಚ್ ಮಾಡ್ತಾಯಿಲ್ಲ. ಸಿಂಪಲ್ ಬ್ಲೌಸು, ಸಿಂಪಲ್ ಸ್ಟಿಚಿಂಗು ಅಷ್ಟೇ. ನೋಡಿ 2 ಕೂಡ ಮಗ್ಗು ರೆಡಿ ಆಯಿತು. ಇದಕ್ಕೂ ಕೂಡ ಲಾಸ್ಟಿಗೆ ಹಾಗೆ ಎಂಡಿಗೆ ಲಾಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಎಕ್ಸ್ಟ್ರಾ ಇರುವಂಥ ಬಟ್ಟೆನ ಕಟ್ ಮಾಡಿಕೊಂಡು ತೆಗಿಬೇಕು. ತೆಗೆದು ನಾವು ಈ ರೀತಿ ಅದರ ಮಗ್ಗುನ ಟರ್ನ್ ಮಾಡಬೇಕು. ನೋಡಿ ಈ ರೀತಿ ಟರ್ನ್ ಮಾಡಿದಾಗ ಯಾವ ರೀತಿ ಬಂತು ಅಂತ ತೋರಿಸ್ತೀನಿ. ನೋಡಿ ಇವಾಗ ಆ ಡೋರಿನ ಇದಕ್ಕೆ ಅಟ್ಯಾಚ್ ಮಾಡೋಣ. ಒಂದು 2-2.5 ಇಂಚಿಗೆ ನಾನು ಡೋರಿನ ಬಿಟ್ಟು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಅಂದರೆ ಶೋಲ್ಡರ್ ಬಿಟ್ಟು 2.5 ಇಂಚಿಗೆ ನೋಡಿ ಮಾರ್ಕ್ ಹಾಕೋತಾ ಇದ್ದೀನಿ. ಅಲ್ಲಿಗೆ ಈ ಒಂದು ಡೋರಿನ ಅಟ್ಯಾಚ್ ಮಾಡ್ತಾಯಿದ್ದೀನಿ. 2.5 ಇಂಚು ಗ್ಯಾಪ್ ಬಿಟ್ಟು ಶೋಲ್ಡರಿಂದ. ಓಕೆನಾ? ನೋಡಿ ಈ ರೀತಿ ಗ್ಯಾಪ್ ಬಿಟ್ಟು ಡೋರಿನ ಅಟ್ಯಾಚ್ ಮಾಡಿದ್ದೀನಿ. ಹಾಗೆ ಈ ಕಡೆನೂ ಕೂಡ ಅದೇ ರೀತಿ ಶೋಲ್ಡರಿಂದ 2.5 ಇಂಚಷ್ಟು ಗ್ಯಾಪ್ ಬಿಟ್ಟು ಒಂದು ಮಾರ್ಕ್ ಹಾಕ್ಕೊಂಡು ಅಲ್ಲಿಗೆ ಸ್ಟಾರ್ಟ್ ಮಾಡ್ತೀನಿ ಡೋರಿನ ಅಟ್ಯಾಚ್ ಮಾಡೋದಕ್ಕೆ. ಸೊ ನೋಡಿ ಡೋರಿ 2 ಕೂಡ ಅಟ್ಯಾಚ್ ಮಾಡಿದೆ. ನೋಡಿ ಇವಾಗ ಕಂಪ್ಲೀಟಾಗಿ ಬ್ಲೌಸು ರೆಡಿ ಆಯಿತು. ಯಾವ ರೀತಿ ಬಂದಿದೆ ನೋಡಿ ಬ್ಲೌಸು. ಇನ್ನು ಇದಕ್ಕೆ ಸ್ವಲ್ಪ ಐರನ್ ಕೊಟ್ಟರೆ ತುಂಬಾ ಫಿನಿಶಿಂಗ್ ಆಗ್ತಿರುತ್ತೆ. ಐರನ್ ಒಂದು ಕೊಟ್ಟರೆ ಆಯ್ತು, ಇದ್ರ ಬ್ಲೌಸ್ ಫಿನಿಶಿಂಗು ತುಂಬಾ ಚೆನ್ನಾಗಿ ಕೂತ್ಕೊಂಡ್ಬಿಡತ್ತೆ. ಸೊ ನೋಡಿ ಬ್ಲೌಸು ರೆಡಿ ಆಯಿತು. ಈ ಒಂದು ಬ್ಲೌಸು ಹೇಗೆ ಬಂದಿದೆ ಹೇಗಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮಗೂ ಇದಕ್ಕೆ ಏನಾದರೂ ಇದ್ರ ಬಗ್ಗೆ ಮಾಹಿತಿ ಬೇಕಂತಂದ್ರೆ ಕೂಡ ಹೇಳ್ತೀನಿ. ಓಕೆ, ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.